सभी को प्यार भरा नमस्कार ಎಲ್ಲರಿಗೂ ಪ್ರೀತಿಯ ನಮಸ್ಕಾರ ಇವತ್ತು ನಾವು ಸೀಬೆ ಹಣ್ಣಿನ ಜ್ಯೂಸು ಅಥವಾ ಪೇರಲ ಹಣ್ಣಿನ ಜ್ಯೂಸನ್ನು ಹೇಗೆ ಮಾಡೋದು ಅಂತ ನೋಡೋಣ ತುಂಬಾನೇ ಉಪಯುಕ್ತವಾದಂತದ್ದು ಇದಕ್ಕೆ ಗ್ವಾವಾ ಜ್ಯೂಸ್ ಅಂತಾನೂ ಅಂತಾರೆ ಹಿಂದಿನಲ್ಲಿ ಅಮೃತ್ ಕಾ ಜ್ಯೂಸ್ कहते हैं हिंदी में ಇದು ತುಂಬಾನೇ ನಾರಿನಂಶದಿಂದ ಭರಿತವಾದಂತ ಹಣ್ಣು ಹಾಗಾಗಿ ಇದು ಮಲಬದ್ಧತೆ ಇದ್ದವರಿಗೆ ಹಾಗೆ ಮಧುಮೇಹದವರಿಗೆ ತುಂಬಾನೇ ಉಪಯುಕ್ತವಾದಂತ ಹಣ್ಣು ಇದು ये मधुमेह से जो पीड़ित है या फिर कब्ज से जो पीड़ित है उन लोगों के लिए बहुत ही फ़ायदेमंद फल है तो इसको आप ज़्यादा से ज़्यादा सेवन कीजिएगा ಇದಕ್ಕೆ ಬೇಕಾದಂಥ ಇಂಗ್ರೀಡಿಯೆಂಟ್ಸು ಮತ್ತು ರಿಟರ್ನ್ ರೆಸಿಪಿ ನಿಮಗೆ डिस्क्रिप्शन बॉक्स में सिಗುತ್ತೆ इसके लिए जो भी चीज़ें चाहिए वो और इसका रिटर्न रेसिपी आपको डिस्क्रिप्शन बॉक्स में मिल जाएंगे ಈಗ ಎಲ್ಲ ಹಣ್ಣು ಬೆಲ್ಲ ಮತ್ತು ಉಪ್ಪನ್ನು ಸೇರಿಸಿ ಇದನ್ನು ಉರ್ಟೊರಟಾಗಿ ರುಬ್ಕೊಳ್ಳಿ ಒಂದು ರೌಂಡು ಅದಾದಮೇಲೆ ನೀರು ಸೇರಿಸಿ ಚೆನ್ನಾಗಿ ರುಬ್ಕೊಳ್ಳಿ ನೀರು ನೀವು ಎಷ್ಟು ಬೇಕಾದರೂ ಹಾಕೋಬೋದು ತಿಳಿಬೇಕಂದ್ರೆ ಇನ್ನೂ ನೀರನ್ನು ಹಾಕೋಬೋದು ಗಟ್ಟಿ ಬೇಕು ಅಂದರೆ ಸ್ವಲ್ಪ ನೀರನ್ನು ಹಾಕೋಬೋದು ನೀವು ಬೇಕಂದರೆ ಸೋಸ್ಕೊಂಡು ಕುಡಿಬೋದು ಇಲ್ಲಾಂದರೆ ಹಾಗೇನೂ ಕುಡಿಬೋದು सारे इंग्रेडिएंट्स को अभी हम मिक्सर जार में या फिर ब्लेंडर में डाल के इसको पीस लेंगे फिर बाद में हम इसमें पानी डालेंगे पानी आप अपने हिसाब से डालिएगा अगर आपको बहुत ज़्यादा पतला चाहिए तो आप और ज़्यादा पानी डाल के इसको बना सकते हैं ಇದು ತುಂಬಾ ಉಪಯುಕ್ತವಾದಂಥ ಹಣ್ಣು ಹಾಗಾಗಿ ನೀವು ಆರಾಮಾಗಿ ಸೇವಿಸಬಹುದು ಇದರಲ್ಲಿ ಬೆಲ್ಲ ಹಾಕಿರೋದ್ರಿಂದ ನಿಮಗೆ ಶೀತನೂ ಆಗೋದಿಲ್ಲ ಈ ಹಣ್ಣಿನಿಂದ इसमें क्योंकि हमने गुड़ डाला है तो इससे आपको सर्दी भी नहीं होगी तो आप बना के ज़रूर पी लीजिएगा if you are new to my channel please do subscribe like and share this recipe with your loved ones thank you so much for watching stay blessed